ನಮಸ್ಕಾರ ವೀಕ್ಷಕರೇ, ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೆ. ಗ್ಯಾರಂಟಿ ನ್ಯೂಸ್ ಈ ಜನನಾಯಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಉದ್ದೇಶ, ಜನರಿಂದ ಆಯ್ಕೆಯಾಗಿರುವಂತ ಶಾಸಕರು ಯಾವ ರೀತಿಯಾಗಿ ಅವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ನಡ್ಕೊಳ್ತಾ ಇದ್ದಾರಾ ಇಲ್ವಾ, ಈ ರೀತಿಯಾದಂತ ಪ್ರಶ್ನೆಗಳು ಜನರಲ್ಲಿ ಇದ್ದೇ ಇರ್ತವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಜನನಾಯಕ ಕಾರ್ಯಕ್ರಮದ ಅತಿಥಿಯಾಗಿರೋದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರು. ಜನಸೇವೆಗೆ ಇನ್ನೊಂದು ಹೆಸರು, ಜನದನಿಗೆ ಮತ್ತೊಂದು ಹೆಸರು, ಜನಮೆಚ್ಚಿದ ಜನನಾಯಕರಿವರು. ಅಜರಾಮರ ಇವರ ಹೆಸರು, ಈ ಮಣ್ಣಿಗೆ ಮುಡಿಪು ಉಸಿರು, ಕರುನಾಡಿಗೆ ಹೆಮ್ಮೆಯ ತಂದವರು. ನನ್ನ ಜೊತೆಗೆ ಅವರೇ ಇದ್ದಾರೆ. ಸ್ವತಃ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಯುವಕರಿದ್ದೀರಿ, ಯಂಗ್ ಅಂಡ್ ಎನರ್ಜೆಟಿಕ್ ಶಾಸಕರು ಅಂತ ಹೇಳಿ ನಿಮ್ಮ ಕ್ಷೇತ್ರವನ್ನ ಸುತ್ತಿದಾಗ ಜನ ಮಾತನಾಡ್ಕೊಳ್ಳೋದನ್ನ ನಾನು ನೋಡಿದೆ. ಸರ್ ಈಗ ಬಿಸಿಲಲ್ಲಿ ಓಡಾಡ್ತಾ ಇದ್ದೀರಿ, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಸರ್ ಮೊದಲಿಗೆ ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು? ಇಲ್ಲ, ನಾವೆಲ್ಲ ನೋಡಿ, ನಮ್ಮ ತಂದೆಯವರು ನಮ್ಮ ತಾತನವರು ಬಳ್ಳಾರಿಗೆ ಬಂದಾಗ ಬರಿಗೈಯಲ್ಲಿ ಬಂದವರು. ಬಳ್ಳಾರಿ ಜನತೆ ಮತ್ತೆ ಆ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ತಂದೆಯವರು ಇಷ್ಟು ಸಾವಿರಾರು ಕೋಟಿಗೆ ಒಡೆಯಾಗಿ ನಮ್ಮನ್ನೊಂದು ಸ್ಥಾನದಲ್ಲಿ ಅವರು ಶಾಸಕರಾಗಿ ಇಷ್ಟೆಲ್ಲ ನಮಗೆ ಬಳ್ಳಾರಿ ಜನತೆ ಕೊಟ್ಟಾಗ ನಾವು ಸ್ವಾರ್ಥಿಗಳಾಗಿ ಇರಬಾರ್ದು. ಮನೆಯಲ್ಲಿ ನಮ್ಮ ಊರಿಗೆ ನಾವ್ ಏನೋ ಒಂದು ಮಾಡ್ಬೇಕಂತ ಹೇಳಿ ಕನ್ಸಿಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಂತ. ಮೇ ಬಿ ನಿಮ್ಮಷ್ಟು ಚಿಕ್ಕ ವಯಸ್ಸಲ್ಲಿ ಗೆದ್ದವ್ರು ಯಾರು ಇಲ್ಲ ಅಂತ ಅನ್ಸುತ್ತೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನೇ ಸರ್, ಬಳ್ಳಾರಿ ರಾಜಕಾರಣ ಅಂತ ಅಂದಾಗ ಅಷ್ಟು ಸುಲಭ ಇಲ್ಲ. ತುಂಬಾ ಘಟಾನುಘಟಿ ನಾಯಕರಿದ್ದಾರೆ ಅಂತ ಒಂದು ಚರ್ಚೆ ಇದ್ದಂತ ಕಾಲ, ಜೊತೆಗೆ ಇವಾಗ್ಲೂ ಹಂಗೆ ಇದೆ. ಸೊ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ಗಳು ನಿಮ್ಗಿಂತ ಅನುಭವಿ ರಾಜಕಾರಣಿಗಳು. ಸೊ ನೀವು ಚಿಕ್ಕ ವಯಸ್ಸಿನಲ್ಲಿ ಬಂದಂತವ್ರು. ಸೊ ಅವಾಗ ಏನಾದ್ರು ಗೊಂದಲ ಇತ್ತಾ ಸರ್ ಫಸ್ಟ್ ಎಲೆಕ್ಷನ್? ಏನಿಲ್ಲ, ಬಳ್ಳಾರಿಯಲ್ಲಿ ಯಾರಿಗೆ ಕೇಳಿದ್ರು ನಮ್ದು ನಮ್ಮ ಕುಟುಂಬದ ಇತಿಹಾಸ ಇದೆ. ಕರೆಕ್ಟ್. ನಮ್ಮ ಕುಟುಂಬಕ್ಕೆ ಆದಂತ ಒಂದು ಬಲ ಇದೆ. ಸರ್ ಈಗ ಬಳ್ಳಾರಿ ಜನ ನಿಮ್ಗೆ ಗೆಲ್ಲಿಸಿದ್ದಾರೆ. ಸೊ ನಿಮ್ದೇ ಸರ್ಕಾರ ಇದೆ. ಏನ್ ಮಾಡ್ತಾ ಇದೀರಿ ಸರ್ ಬಳ್ಳಾರಿಯಲ್ಲಿ? ಈಗ ಬಳ್ಳಾರಿಯಲ್ಲಿ ನೋಡಿ, ಬೇರೆ ಪಕ್ಷದವರು ಈ ಗ್ಯಾರಂಟಿಗಳಿಂದ ಸ್ಕೀಮ್ಗಳಿಂದ ದುಡ್ಡಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿರ್ಬೋದು, ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ರಾಯಲ್ ರಸ್ತೆ ಅಗಲೀಕರಣ ಆಗಿರ್ಬೋದು, ಮತ್ತೆ ಸಂಗಮ ರಸ್ತೆ ಅಗಲೀಕರಣ ಆಗಿ ಹೊಸದಾಗಿ ರೋಡ್ ಮಾಡಿದೀನಿ. ಅದೇ ರೀತಿಯಲ್ಲಿ ಈ ಮುಂದೆ ನಾವು ಹೋಗ್ತಿದೀವಿ, APMC ಇಂದ ಮೋತಿವರೆಗೆ 12 ಕೋಟಿ ರೂಪಾಯಲ್ಲಿ 6 ಲೈನ್ ರೋಡ್ ಮಾಡ್ತಿದ್ದೀವಿ. ಒಂದು ಸರ್, ಬಳ್ಳಾರಿ ಅಂದ ತಕ್ಷಣ ಒಂದು ಬಿಸಿಲು ನಾಡು, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಬಹಳಷ್ಟಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟಿದೆ ಅನ್ನೋ ಒಂದು ಮಾತಿದೆ. ಸೊ ಆ ನಿಟ್ಟಿನಲ್ಲಿ ಈಗ ನೀರ್ ತರೋ ಯೋಜನೆಗೆ ನೀವು ಕೈ ಹಾಕಿದಿರಿ. 1200 ಕೋಟಿ ಯೋಜನೆ ಅದು. ಸರ್ ಯಾವಾಗ ಮುಕ್ತಾಯ ಆಗಬಹುದು? ಈಗ ಫಸ್ಟ್ ಫೇಸ್ 270 ಕ್ರೋರ್ಸ್ ಟೆಂಡರ್ ಕರೆದಿದ್ದಾರೆ. ಭೂಮಿ ಪೂಜೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ಫೇಸ್ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಮತ್ತೆ ದುಡ್ಡನ್ನು ಬಿಡುಗಡೆ ಮಾಡ್ಕೊಂಡು, ಯಾಕಂದ್ರೆ ಅದು ಹಂತವಾಗಿ ಮಾಡ್ಬೇಕು. ನಾವೇನೋ ತಾರಾತುರಿಯಲ್ಲಿ ತುಂಗಭದ್ರಾ ನೀರ್ ತಗೊಂಡ್ಬಂದ್ರೆ ನೀರ್ ತಗೊಂಡ್ಬಂದಿದ್ದು ಇಲ್ಲಿ ಸ್ಟೋರೇಜ್ ಇಟ್ಕೊಳಕ್ ನಮ್ಗೆ ಜಾಗ ಇರಬೇಕು. ಅದನ್ನ ಸಪ್ಲೈ ಮಾಡಕ್ಕೆ ಒಂದು ಚೈನ್ ಬೇಕು. ಅದನ್ನ ಸ್ಟೋರೇಜ್ ಮಾಡ್ಕೊಂಡಕ್ಕೆ ಓವರ್ ಹೆಡ್ ಟ್ಯಾಂಕ್ಸ್ ಬೇಕು. ಒಂದೊಂದು ಓವರ್ ಹೆಡ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲಕ್ಷ ಲೀಟರ್ ಓವರ್ ಹೆಡ್ ಟ್ಯಾಂಕ್ಸ್ ನಾವು ಕಟ್ತಿರೋದು. ಅಂತವ್ ಹತ್ರ ಒಂದು 20-22 ಓವರ್ ಹೆಡ್ ಟ್ಯಾಂಕ್ಸ್ ಕಟ್ತೀವಿ. ಇನ್ನೊಂದು ವಾಲ್ಮೀಕಿ ವೃತ್ತ ಅಂತ ಒಂದ್ ಸರ್ಕಲ್ ಇದೆ. ಹೌದು. ಸೊ ಅದು ಕಾಮಗಾರಿ ನಡೀತಾ ಇದೆ ಸರ್. ಎಷ್ಟು ಅನುದಾನ ತಂದ್ರಿ ಅದಕ್ಕೆ? ಈ ವಾಲ್ಮೀಕಿ ವೃತ್ತಕ್ಕೆ ನಾವು 4.25 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ವಿಶೇಷವಾಗಿ 4.25 ಕೋಟಿ ಬಿಟ್ಟು ವಾಲ್ಮೀಕಿ ಸ್ಟ್ಯಾಚ್ಯೂಗೆ ಏನು ನಮ್ಮ ರಾಮ್ ಲಲ್ಲಾ ಯಾರು ಇರ್ತಾರೆ, ನಮ್ಮ ಅಯೋಧ್ಯದಲ್ಲಿ ರಾಮ್ ಲಲ್ಲನ್ ಯಾರನ್ನ ಕೆತ್ತನಿಕೆ ಮಾಡಿದ್ರು, ಅರುಣ್ ಯೋಗಿ ಮೈಸೂರವರು ಅರುಣ್ ಯೋಗಿ ರಾಜ್ ಅಂತ ಹೇಳಿ ಅವ್ರ ಕೈಯಿಂದಲೇ ರಾಮ್ ಲಲ್ಲನ್ ಯಾರು ಕೆತ್ತನಿಕೆ ಮಾಡಿದ್ರು, ಆ ರಾಮಾಯಣ ಬರ್ದಂತ ವಾಲ್ಮೀಕಿನ್ ಕೂಡ ಅವರೇ ಕೆತ್ತನಿಕೆ ಮಾಡ್ಬೇಕಂತ ಹೇಳಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ, ಇದನ್ನ ನಾವು ಖಂಡಿತ ನೀವು ಹೇಳಿದ್ದು ನನಗೂ ಇದೇ ರೀತಿಯಲ್ಲಿ ಮಾಡ್ಬೇಕು ಅನಿಸ್ತಿದೆ ಅಂತ ಹೇಳಿ ಅವರು ಪಾಸಿಟಿವ್ ಆಗಿ ಮಾಡ್ಕೊಂಡು ಆ ಸ್ಟ್ಯಾಚ್ಯೂ ಅನ್ನ ಕೆತ್ತನಿಕೆ ಕೆಲಸ ಕೂಡ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಅನ್ನ ನಾವು ಉದ್ಘಾಟನೆ ಮಾಡ್ತೀವಿ. ಸರ್ ಈಗ ನೀವು ಮೊದಲ ಬಾರಿಗೆ ಸದನಕ್ಕೆ ಹೋಗಿದ್ರಿ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೆಂಗೆ ಸರ್ ನಿಮ್ ಜೊತೆಗೆ ಒಡನಾಟ ಆ ಸಂದರ್ಭದಲ್ಲಿ? ಇಲ್ಲ, ಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬ್ರು ಯಾವತ್ತು ಸ್ವಂತ ಮಗನ್ ತರನೇ ನೋಡ್ಕೊಂತಾರೆ. ನಾನು ಇವನ್ ಭರತ್ಗೆ ಪಾಪ ಮಾಡ್ಕೊಡಪ್ಪ, ಅವ್ನ್ ಏನ್ ಮತ್ತೆ ಬಿಡಲ್ಲ, ಇಲ್ಲೇ ಕುಂತು ಬಿಡ್ತಾನೆ ಅಂತ ಹೇಳಿ ಅವರು ಮಾಡ್ಕೊಡ್ತಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಾವ್ ಏನೇ ಕೇಳಿ, ಒಂದು ಟ್ರಾನ್ಸ್ಫರ್ ಆಗಿರ್ಬೋದು, ಒಂದ್ ಏನನ್ನ ಕೆಲಸ ಆಗಿರ್ಬೋದು, ಏನೋ ಅನುದಾನ ಆಗಿರ್ಬೋದು, ಅವ್ರು ಯಾವತ್ತೂ ಮಾಡ್ಕೊಡ್ತಾರೆ.